ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾರ್ಚ್ 6ಕ್ಕೆ ಗುತ್ತಿಗೆದಾರರ ಸಂಘ ಮುಷ್ಕರಕ್ಕೆ ಸಜ್ಜಾಗಿದೆ. ಬೆಂಗಳೂರಿನಲ್ಲಿ ಇವತ್ತು ಗುತ್ತಿಗೆದಾರರ ಪೂರ್ವಭಾವಿ ಮೀಟಿಂಗ್ ಅನ್ನು ಮಾಡಲಾಗಿದೆ. ಜಿಬಿಎ ಗುತ್ತಿಗೆದಾರರು, ರಾಜ್ಯ ಗುತ್ತಿಗೆದಾರರು ಸಭೆಯನ್ನು ನಡೆಸಿದ್ದಾರೆ. ಗುತ್ತಿಗೆದಾರರ ಸಂಘದ ಸಭೆ ಇದು. ಜಿಬಿಎ ಗುತ್ತಿಗೆದಾರರಿಗೆ ಒಟ್ಟಾರೆ 1600 ರೂಪಾಯಿ ಕೋಟಿ ಬಿಲ್ ಬಾಕಿ ಉಳಿಸಿಕೊಂಡಿದ್ದಾರೆ. ಗುತ್ತಿಗೆದಾರ ಬಾಕಿ ಹಣವನ್ನ ಬೇಗ ಪಾವತಿ ಮಾಡುವಂತೆ ಒತ್ತಾಯವನ್ನು ಮಾಡಿದ್ದಾರೆ. ವಿಜಯನಗರ ಕ್ಲಬ್ನಲ್ಲಿ ಗುತ್ತಿಗೆದಾರರು ಪೂರ್ವಭಾವಿ ಸಭೆಯನ್ನ ನಡೆಸಿ ಈ ಬಾಕಿ ಇರುವಂತಹ ಬಿಲ್ಗೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. 5 ವರ್ಷದ ಕಾಮಗಾರಿ ಭದ್ರತಾ ಠೇವಣಿ ವಾಪಸ್ಗೆ ಆಗ್ರಹಿಸಲಾಗಿದೆ. ಹಾಗಾಗಿ ಮಾರ್ಚ್ 6ಕ್ಕೆ ಗುತ್ತಿಗೆದಾರರ ಸಂಘದಿಂದ ಮುಷ್ಕರಕ್ಕೆ ಕೂಡ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಬಾಕಿ ಇರುವಂತಹ ಬಿಲ್ ಅನ್ನ ನೀಡಬೇಕು. ಜಿಬಿಎ ಗುತ್ತಿಗೆದಾರರಿಗೆ ಒಟ್ಟಾರೆ 1600 ರೂಪಾಯಿ ಕೋಟಿ ಬ್ಯಾಲೆನ್ಸ್ ಇದೆಯಂತೆ. ಗುತ್ತಿಗೆದಾರರ ಬಾಕಿ ಹಣವನ್ನ ಬೇಗ ಪಾವತಿ ಮಾಡಿ ಅಂತ ಹೇಳಿ ಮುಷ್ಕರವನ್ನು ಮಾಡಿ ಒತ್ತಾಯಿಸೋದಕ್ಕೆ ಸದ್ಯ ಗುತ್ತಿಗೆದಾರರ ಸಂಘ ಮುಂದಾಗಿದೆ. ಸರ್ಕಾರದ ವಿರುದ್ಧ ಬಾಕಿ ಬಿಲ್ಗಳ ಪಾವತಿಗೆ ಆಗ್ರಹಿಸಿ ಇವತ್ತು ಸಭೆಯನ್ನ ಮಾಡಲಾಗಿತ್ತು. ಆ ಸಭೆಯಲ್ಲಿ ಮುಷ್ಕರವನ್ನ ಮಾಡಬೇಕು, ಯಾವ ರೀತಿಯಾಗಿ ಹೋರಾಟವನ್ನ ಮಾಡಬೇಕು ಅನ್ನೋದರ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಲಾಗಿದೆ. ಬೆಂಗಳೂರು ಜಿಲ್ಲೆಯಲ್ಲಿ ಗುತ್ತಿಗೆದಾರರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳೇನು ಅನ್ನೋದರ ಕುರಿತಂತೆಯೂ ಕೂಡ ಇವತ್ತು ನಡೆದಿರುವಂತಹ ಸಭೆ ಏನಿದೆ ಆ ಸಭೆಯಲ್ಲಿ ಪ್ರಸ್ತಾಪವನ್ನ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಮನವಿಯನ್ನ ಸಲ್ಲಿಸಿದ್ರೂ ಕೂಡ ಅದಕ್ಕೆ ಪ್ರಯೋಜನಗಳು ಆಗ್ತಾ ಇಲ್ಲ. ಅಧಿಕಾರಿಗಳು ಸಭೆಯನ್ನ ಮಾಡ್ತಾರೆ, ಸಭೆ ಮಾಡೋದಾಗಿ ಹೇಳಿ ಮುಂದೂಡ್ತಾ ಇದ್ದಾರೆ ಅನ್ನುವಂಥ ಅಸಮಾಧಾನಗಳು ಕೂಡ ಇವತ್ತು ನಡೆದಿರುವಂತಹ ಸಭೆಯಲ್ಲಿ ವ್ಯಕ್ತವಾಗಿದೆ. ಇನ್ನು 5 ವರ್ಷಗಳ ಹಿಂದೆ ಪೂರ್ಣಗೊಂಡಂತ ಕಾಮಗಾರಿಗಳ ಭದ್ರತಾ ಠೇವಣಿ ಹಣವೂ ಕೂಡ ವಾಪಸ್ ನೀಡಿಲ್ಲ. ಗುತ್ತಿಗೆದಾರರು ಸಾಲದಲ್ಲಿ ಮುಳುಗಿದ್ದು ಆತ್ಮಹತ್ಯೆ ಪ್ರಕರಣಗಳು ಕೂಡ ನಡೀತಾ ಇದೆ ಅನ್ನುವಂಥ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಮುಷ್ಕರವನ್ನ ಮಾಡ್ತೇವೆ. ವಿಜಯನಗರ ಕ್ಲಬ್ನಲ್ಲಿ ಗುತ್ತಿಗೆದಾರರು ಈ ರೀತಿಯಾಗಿ ಪೂರ್ವಭಾವಿ ಸಭೆಯನ್ನು ನಡೆಸಿದ್ದಾರೆ. ಒಂದು ಕಡೆ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಗುತ್ತಿಗೆದಾರರ ಸಂಘದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅಂತ ಹೇಳಿ. ಗುತ್ತಿಗೆದಾರರ ಪೂರ್ವಭಾವಿ ಮೀಟಿಂಗ್ ಅದು. ಸಾಕಷ್ಟು ಜನ ಭಾಗಿಯಾಗಿ ತಮಗೆ ಆಗ್ತಾ ಇರುವಂಥ ಸಮಸ್ಯೆಗಳೇನು ಅನ್ನುವಂಥ ವಿಚಾರವನ್ನ ಅಲ್ಲಿ ಪ್ರಸ್ತಾಪ ಮಾಡಿ ಸದ್ಯ ಮಾರ್ಚ್ 6ಕ್ಕೆ ಗುತ್ತಿಗೆದಾರರ ಸಂಘದಿಂದ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ.